SSLC ಪರೀಕ್ಷೆಯಲ್ಲಿ 3ರಿಂದ 4 ಅಂಕಗಳಿಗೆ ಮಾನವನ ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ವಿವರಿಸಿ ಎಂದು 3ರಿಂದ ಅಥವಾ 4 ಅಂಕಗಳಿಗೆ ಕೇಳ್ತಾರೆ. ಇದೊಂದು ಸಂಭಾವ್ಯ ಪ್ರಶ್ನೆಯಾಗಿದೆ. ಬನ್ನಿ ಈಗ ಮಾನವನ ಮೆದುಳಿನ ಕಾರ್ಯವನ್ನು ವಿವರಣೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಕಪಾಲ. ನೋಡಿ, ಈ ಭಾಗವನ್ನು ಗುರುತಿಸಿದೆ. ಕಪಾಲ ಅಥವಾ ತಲೆಬುರುಡೆ ಇದು 3 ಪದರಗಳನ್ನು ಹೊಂದಿದೆ. ಇದನ್ನು ಮೆನೆಂಜಿಸ್ ಅಂತ ಕೂಡ ಕರೀತಾರೆ. ಪದರಗಳ ನಡುವೆ ಸೆರೆಬ್ರೋಸೈನಲ್ ದ್ರವ ಇದೆ. ಈ ಪದರಗಳು ಮಿದುಳನ್ನು ರಕ್ಷಣೆ ಮಾಡ್ತವೆ. ನೆಕ್ಸ್ಟು ಮಹಾಮಸ್ತಿಷ್ಕ. ನೋಡಿ, ಆಲೋಚಿಸುತ್ತೆ, ಅರ್ಥೈಸಿಕೊಳ್ಳುತ್ತೆ, ನೆನಪಿನಲ್ಲಿಟ್ಟುಕೊಳ್ಳುತ್ತೆ ಮತ್ತು ಈ ಮಹಾಮಸ್ತಿಷ್ಕವು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ನಿರ್ಣಯ ಮಾಡುತ್ತೆ. ಬೇರೆ ಬೇರೆ ಪ್ರದೇಶಗಳು ಶ್ರವಣ, ವಾಸನೆ, ದೃಷ್ಟಿ ಹಾಗೂ ಇತರೆ ಕಾರ್ಯಗಳನ್ನು ಈ ಒಂದು ಮಹಾಮಸ್ತಿಷ್ಕ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟು ಮಿದುಳು, ಮಧ್ಯದ ಮಿದುಳು. ಮಧ್ಯದ ಮಿದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳುಗಳನ್ನು ಸಂಪರ್ಕ ಮಾಡುತ್ತೆ. ಕಣ್ಣಿನ ಚಲನೆಯನ್ನು ಈ ಮಧ್ಯದ ಮಿದುಳು ನಿಯಂತ್ರಿಸುತ್ತೆ. ನೆಕ್ಸ್ಟ್ ಹೈಪೋಥಾಲಮಸ್. ನೋಡಿ, ಈ ಭಾಗ ಹೈಪೋಥಾಲಮಸ್. ಈ ಹೈಪೋಥಾಲಮಸ್ ಭಾಗ ಮನುಷ್ಯನ ನಿದ್ರೆಯನ್ನು ನಿಯಂತ್ರಣ ಮಾಡುತ್ತೆ. ಆಹಾರದ ಅಪೇಕ್ಷೆಯನ್ನು ತಿಳಿಸುತ್ತೆ. ಅಂದರೆ ಹಸಿವಾದಾಗ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ಬಾಯಾರಿಕೆಯಾದಾಗ ನೀರನ್ನು ಕುಡಿಬೇಕು ಅನ್ನೋದನ್ನು ಈ ಮೆದುಳು ನಿಯಂತ್ರಣ ಮಾಡುತ್ತೆ. ಈ ಹೈಪೋಥಾಲಮಸ್ನ ಕಾರ್ಯ ಇದು. ನಿದ್ರೆ, ಆಹಾರದ ಅಪೇಕ್ಷೆ, ಬಾಯಾರಿಕೆಯನ್ನು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪಿಟ್ಯೂಟರಿ ಗ್ರಂಥಿ ಈಗ ತೋರಿಸಿದೆ. ದೇಹದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುತ್ತೆ. ಪಿಟ್ಯೂಟರಿ ಗ್ರಂಥಿ ಇತರೆ ಗ್ರಂಥಿಗಳನ್ನು ನಿರ್ವಹಣೆ ಮಾಡುತ್ತೆ, ನಿಯಂತ್ರಿಸುತ್ತೆ. ನೆಕ್ಸ್ಟ್ ಪಾನ್ಸ್. ಇದು ಆಹಾರವನ್ನು ನುಂಗಲು ಸಹಾಯ ಮಾಡುತ್ತೆ. ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಆಹಾರವನ್ನು ನುಂಗಲು ಸಹಾಯ ಮಾಡುತ್ತೆ. ಪಾನ್ಸ್ ಇದು ಮುಖದ ಭಾವವನ್ನು ತೋರಿಸುತ್ತೆ. ನೆಕ್ಸ್ಟ್ ಮೆಡುಲಾ. ಮೆಡುಲಾ ನೋಡಿ, ಈ ಭಾಗ ಇದು ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ. ಬಾಯಲ್ಲಿ ನೀರೂರುವಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಮೆಡುಲಾ ಇದು ವಾಂತಿಯಾಗುವಿಕೆಯನ್ನು ನಿಯಂತ್ರಣ ಮಾಡುತ್ತೆ. ಮೆಡುಲಾ ಇದು ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತೆ. ಸೀನುವುದನ್ನು ಕೂಡ ನಿಯಂತ್ರಣ ಮಾಡುವಂಥ ಒಂದು ಕೆಲಸವನ್ನು ಈ ಮೆಡುಲಾ ಮಾಡುತ್ತೆ. ಹಾಗೆಯೇ ಇನ್ನಿತರ ಅನೈಚ್ಛಿಕ ಕ್ರಿಯೆಗಳನ್ನು ಕೂಡ ಇದು ನಿಯಂತ್ರಣ ಮಾಡುತ್ತೆ. ನೋಡಿ, ಇದು ಮೆಡುಲಾ ಭಾಗ. ನೆಕ್ಸ್ಟು ಅನುಮಸ್ತಿಷ್ಕ. ನೋಡಿ, ಈ ಭಾಗವನ್ನು ಅನುಮಸ್ತಿಷ್ಕ ಅಂತ ಗುರುತಿಸ್ತೇವೆ. ನಡೆಯುವುದನ್ನು ಇದು ನಿಯಂತ್ರಣ ಮಾಡುತ್ತೆ. ಬೈಸಿಕಲ್ ಸವಾರಿ ಮಾಡುವುದನ್ನು ಈ ಅನುಮಸ್ತಿಷ್ಕ ನಿಯಂತ್ರಣ ಮಾಡುತ್ತೆ. ಹಾಗೂ ದೇಹದ ಭಂಗಿ, ಹೇಗೆ ನಿಲ್ಲಬೇಕು, ಹೇಗೆ ನಡಿಬೇಕು ಅನ್ನೋದನ್ನು, ದೇಹದ ಭಂಗಿ ಮತ್ತು ಸಮತೋಲನ ಕಾಪಾಡುತ್ತೆ. ಪೆನ್ಸಿಲನ್ನು ಎತ್ತಿಕೊಳ್ಳುವುದು ಹಾಗೂ ಇತರೆ ಐಚ್ಛಿಕ ಕ್ರಿಯೆಗಳನ್ನು ಈ ಅನುಮಸ್ತಿಷ್ಕ ನಿರ್ವಹಣೆ ಮಾಡುತ್ತೆ. ನೆಕ್ಸ್ಟು ಮಿದುಳು ಬಳ್ಳಿ. ಮಿದುಳು ಬಳ್ಳಿ ನೋಡಿ, ಇದು ಮಿದುಳು ಬಳ್ಳಿ ಈ ಚಿತ್ರದಲ್ಲಿ ತೋರಿಸಿರುವಂಥ ಭಾಗ. ಇದು ಪರಾವರ್ತಿತ ಚಾಪವನ್ನು ನಿಯಂತ್ರಣ ಮಾಡುತ್ತೆ. ಅಂದರೆ ಬಿಸಿ ಅಥವಾ ತಣ್ಣನೆಯ ಒಂದು ವಾತಾವರಣವನ್ನು ತಿಳಿಸುತ್ತೆ. ಓಕೆ, ನೋಡಿ, ಈ ರೀತಿ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು. ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ